ನಿರಂತರವಾಗಿ ಚಲಿಸುವ ನಗರದೊಳಗೆ ಒಬ್ಬ ಯುವ ಡೆಲಿವರಿ ಹುಡುಗ ನಡೆದುಕೊಳ್ಳುತ್ತಾನೆ. ದಣಿದ ಮುಖ, ದೊಡ್ಡ ಕಣ್ಣುಗಳು, ಆದರೂ ಒಳ್ಳೆಯ ಮನಸ್ಸು. ಭುಜದ ಮೇಲೆ ಡೆಲಿವರಿ ಬ್ಯಾಗ್. ಅಷ್ಟರಲ್ಲಿ ರಸ್ತೆಯ ಮೇಲೆ ಒಂದು ಸಣ್ಣ ಹೊಳೆಯುವ ಬಟನ್. ಅದರ ಮೇಲೆ ಒಂದು ಪದ, ಪಾಸ್. ಅವನು ಬಟನ್ ಹಿಡಿದು ಒತ್ತುತ್ತಾನೆ. ಬೆಳಕು ಹೊಳೆಯುತ್ತದೆ. ಸಮಯ ನಿಂತು ಹೋಗುತ್ತದೆ. ಕಾರುಗಳು ನಿಲ್ಲುತ್ತವೆ. ಮಳೆಹನಿಗಳು ಗಾಳಿಯಲ್ಲಿ ತೇಲುತ್ತವೆ. ಪಕ್ಷಿಗಳು ಸ್ಥಗಿತ. ಭಯವಿಲ್ಲ, ಎಲ್ಲವೂ ಶಾಂತ. ಆ ಹುಡುಗ ನಿಂತ ನಗರದಲ್ಲಿ ನಡೆಯುತ್ತಾನೆ. ಮೊದಲ ಬಾರಿ ಅವನ ಮನಸ್ಸು ಹಗುರ. ಅವನ ಪಕ್ಕದಲ್ಲೇ ಒಂದು ಮುದ್ದಾದ ಬಾಲಕಿ ಕಾಣಿಸಿಕೊಳ್ಳುತ್ತಾಳೆ. ಮೃದುವಾದ ನಗು, ಪ್ರಕಾಶಿಸುವ ಕಣ್ಣುಗಳು, ಸ್ನೇಹದ ಮುಖ. ಅವನ ಕೈಯಲ್ಲಿರುವ ಬಟನ್ ನಿಧಾನವಾಗಿ ಬಿರುಕು ಬಿಡುತ್ತದೆ. ಒಳಗಿನಿಂದ ಬೆಳಕು. ಅದರ ಮೇಲೆ ಪದಗಳು, ಟೈಮ್ ಡಸನ್ ನೀಡ್ ಟು ಸ್ಟಾಪ್. ಆ ಹುಡುಗ ಆಳವಾಗಿ ಉಸಿರೆಳೆಯುತ್ತಾನೆ. ಅವನು ಅರ್ಥಮಾಡಿಕೊಳ್ಳುತ್ತಾನೆ. ಜೀವನದಿಂದ ಓಡಬಾರದು, ಅದನ್ನು ಅರಿತು ಸಾಗಬೇಕು. ಬಟನ್ ಬದಲಾಗುತ್ತದೆ. ಈಗ ಅದು ಹೇಳುತ್ತದೆ, ಪ್ಲೇ. ಈ ಬಾರಿ ಅವನು ಧೈರ್ಯದಿಂದ ಒತ್ತುತ್ತಾನೆ. ಸಮಯ ಮತ್ತೆ ಚಲಿಸುತ್ತದೆ. ನಗಲ ಮತ್ತೆ ಜೀವಂತ. ಬೆಳಗ್ಗೆ, ಸೂರ್ಯೋದಯ. ಅವನು ಎದ್ದು ಫೋನ್ ಬದಿಗಿಟ್ಟು ಹೊರಗೆ ಹೆಜ್ಜೆ ಇಡುತ್ತಾನೆ. ಸುವರ್ಣ ಬೆಳಕಿನತ್ತ ನಡೆಯುತ್ತಾ ಅವನು ಅರಿಯುತ್ತಾನೆ, ಈ ಕಥೆಯ ಸಾರಾಂಶ ಒಂದೇ: ಜೀವನವನ್ನು ನಿಲ್ಲಿಸಬೇಡಿ, ಗಮನಭಂಗಕ್ಕೆ ಮಾತ್ರ ಪಾಸ್ ಹಾಕಿ, ಜೀವನವನ್ನು ಪ್ಲೇ ಮಾಡಿ. ಇನ್ನಷ್ಟು ವಿಡಿಯೋಗಳಿಗಾಗಿ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಒತ್ತುವುದನ್ನು ಮರೆಯಬೇಡಿ.